ನಾಯಕತ್ವ ಬದಲಾವಣೆಯ ವಿಚಾರ ಕೇವಲ ಇದು ಊಹಾಪೋಹ ಅಷ್ಟೇ. ಇದರಲ್ಲಿ ಯಾವುದೇ ರೀತಿಯಾದಂತಹ ತಿರಳಿಲ್ಲ. ಕಾಂಗ್ರೆಸ್ ಸಭೆಗೂ ಮುನ್ನ ಹೀಗಂತ ಉಸ್ತುವಾರಿ ಸುರ್ಜೇವಾಲಾ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಸಂಘಟನಾತ್ಮಕ ಚಟುವಟಿಕೆ. ಎಐಸಿಸಿ ಕೆಪಿಸಿಸಿ ಜಂಟಿಯಾಗಿ ಮಾಡಬೇಕಿದೆ. ಎಂಎಲ್ಎಗಳು ಪಕ್ಷ ಸಂಘಟನೆ ಕೆಲಸವನ್ನ ಮಾಡ್ತಾ ಇದ್ದಾರೆ, ಅದರಲ್ಲಿ ತೊಡಕೊಂಡಿದ್ದಾರೆ. ಸಿಎಂ ಡಿಸಿಎಂ ಜೊತೆಗೂ ಕೂಡ ಅಭಿವೃದ್ಧಿ ವಿಚಾರವಾಗಿ ನಾನು ಮಾತನಾಡ್ತೀನಿ ಅಂತ ಸುರ್ಜೇವಾಲಾ ಹೇಳಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಇವತ್ತು ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲ ಶಾಸಕರ ಅಭಿಪ್ರಾಯವನ್ನು ಆಲಿಸ್ತಾ ಇದ್ದಾರೆ. ಈ ವಿಷಯವಾಗಿ ಅವರು ಮೊದಲನೇದಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟು ನಾಯಕತ್ವ ಬದಲಾವಣೆ ಅನ್ನೋದು ಕೇವಲ ಊಹಾಪೋಹ ಅಂತ ಹೇಳಿದ್ದಾರೆ. So this is a continuous exercise for introspection and development of the state and for ensuring that we are able to do best for our people. About some leadership change etc. are only a figment of your imagination. This is an organizational exercise we are undertaking. Thank you so much. So this is a continuous exercise for introspection and development of the state and for ensuring that we are able to do best for our people. About some leadership change etc. are only a figment of your imagination. This is an organizational exercise. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್. ನಾಯಕತ್ವ ಬದಲಾವಣೆ ನಿಮ್ಗಳ ಕಲ್ಪನೆ ಅಷ್ಟೇ ಅಂತ ಸುರ್ಜೇವಾಲಾ ಅವರು ಹೇಳ್ತಾ ಇರೋದ್ರಿಂದ ಹಾಗಿದ್ರೆ ಈಗ ಇದಕ್ಕೆ ಫುಲ್ ಸ್ಟಾಪ್ ಬಿತ್ತಾ ಅಥವಾ ಡಿಸೆಂಬರ್ ವರೆಗೂ ಇದಕ್ಕೆ ಬ್ರೇಕ್ ಬಿದ್ದಿರುತ್ತಾ? ಸದ್ಯಕ್ಕೆ ಇದು ಬ್ರೇಕ್ ಬಿದ್ದಂತೆ ಕಾಣಿಸ್ತಾ ಇರೋದೇ ಹೊರತು, ಯಾಕಂದ್ರೆ ಮುಂದೇನು ತೀರ್ಮಾನ ಅನ್ನುವಂಥದ್ದು ಹೈಕಮಾಂಡ್ ಮಾಡುತ್ತೆ ಅಂತ ಎಸಿಸಿ ಅಧ್ಯಕ್ಷ ಹೇಳಿರೋದ್ರಿಂದ ಸಹಜವಾಗಿ ಇಡೀ ಬೆಳವಣಿಗೆ ಫುಲ್ ಸ್ಟಾಪ್ ಬಿದ್ದಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸದ್ಯಕ್ಕೆ ಎಲ್ಲವೂ ಊಹಾಪೋಹ. ಯಾಕಂದರೆ ಕೆಲವು ಶಾಸಕರು ಮಾತಾಡ್ತಿರ್ಬೋದು, ಸಚಿವರು ಮಾತಾಡ್ತಿರ್ಬೋದು, ಅವೆಲ್ಲ ಊಹಾಪೋಹ. ಹಾಗಾಗಿ ಏನು ತೀರ್ಮಾನ ಅನ್ನೋದ್ರ ಬಗ್ಗೆ ಯಾರು ಕೂಡ ಇಲ್ಲಿ ಸ್ಪಷ್ಟವಾಗಿ ಹೇಳಿಲ್ಲ. ಆದರೆ ಈ ರೀತಿಯ ಮಾತುಗಳನ್ನ ಆಡ್ತಾ ಇದ್ದಾರೆ ಅನ್ನೋದು ಅಷ್ಟೇ. ಹಾಗಾಗಿ ಸದ್ಯಕ್ಕೆ ಇದೆಲ್ಲವೂ ಕೂಡ ತಾತ್ಕಾಲಿಕವಾದ ಒಂದಷ್ಟು ತೆರೆಯನ್ನು ಎಳೆದಂಥ ಬೆಳವಣಿಗೆ ಅನ್ನುವಂಥ ದಾಟಿಯಲ್ಲಿ ಬಹುಶಃ ಸುರ್ಜೇವಾಲಾ ಹೇಳದಂತೆ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ಅಂಥದ್ದು ಆಗದೇ ಇಲ್ಲ ಅಂತ ಏನು ಮಾತಾಡ್ತಾ ಇದ್ದಾರೆ ಶಾಸಕರುಗಳು, ಅವರಿಗೂ ಏನು ಕೊಡಬೇಕು ಅನ್ನೋ ಸಂದೇಶವನ್ನು ಬಹುಶಃ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಂತೆ ಕಾಣಿಸ್ತಾ ಇದೆ. ಹಾಗಾಗಿ ಪವರ್ ಶೇರಿಂಗ್, ಸಿಎಂ ಸ್ಥಾನ ಬದಲಾವಣೆ ಇವೆಲ್ಲ ವಿಚಾರವನ್ನು ಡಿಸೆಂಬರ್ವರೆಗೆ ಯಾವೂ ಇಲ್ಲ ಅನ್ನುವಂಥ ಸಂದೇಶವನ್ನು ಸೂಚ್ಯವಾಗಿ ರವಾನಿಸಿದಂತೆ ಕಾಣಿಸ್ತಾ ಇದೆ. ದಿವ್ಯಜ್ಯೋತಿ, ಅಂದರೆ ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇರೋರಿಗೆ ಬಾಯಿ ಮುಚ್ಚಿ ಅಂತ ಮತ್ತೊಮ್ಮೆ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರಾ ಸುರ್ಜೇವಾಲಾ ಅವರು, ಅಥವಾ ಪರ್ಸನಲ್ ಆಗಿ ಅವ್ರಿಗೇನಾದರೂ ಹೇಳುವಂತಹ ಸಾಧ್ಯತೆಗಳಿರಬಹುದಾ? ಸಹಜವಾಗಿ ಹೇಳ್ತಾರೆ, ಯಾಕಂದರೆ ಕೆಲವು ಮಾತಾಡ್ತಿರುವಂಥ ಶಾಸಕರುಗಳು ಯಾರು ಅನ್ನೋದು ಗೊತ್ತಿದೆ. ಆ ಜೊತೆಗೆ ಕೆಲವು ಶಾಸಕರುಗಳು ಇಲ್ಲೊಂದು ಮಾತುಗಳನ್ನ ಆಡ್ತಾ ಇದ್ದಾರೆ ಈ ವಿಚಾರದಲ್ಲಿ ಎನ್ನುವಂಥದ್ದು. ಹಾಗಾಗಿ ಅಂಥವ್ರಿಗೆಲ್ಲ ಏನು ಸುಮಾರು 40ಕ್ಕೂ ಹೆಚ್ಚು ಶಾಸಕರುಗಳನ್ನ 3 ದಿನದಲ್ಲಿ ಭೇಟಿ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಸಹಜವಾಗಿ ಹೇಳ್ಬೋದು, ಅಂದರೆ ನೀವು ಈ ರೀತಿ ಮಾತನಾಡ್ತಿರೋ ತಪ್ಪು ಅಥವಾ ಈ ವಿಚಾರಗಳು ನೀವು ಪ್ರಸ್ತಾಪಿಸೋದು ಬೇಡ ಅನ್ನುವಂಥದ್ದು. ಯಾಕಂದರೆ ಏನೇ ಆದರೂ ಹೈಕಮಾಂಡ್ ಅಂತಿಮ ತೀರ್ಮಾನ ಅನ್ನೋದನ್ನ ಸ್ವತಃ ಸಿಎಂ ಸಿದ್ದರಾಮಯ್ಯವರು ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಕೂಡ ಅದನ್ನೇ ಹೇಳ್ತಾ ಇದ್ರು. ಇದರ ಮಧ್ಯೆ ಕೆಲವು ಶಾಸಕರು ಸಚಿವರು ಅಲ್ಲಲ್ಲಿ ಮಾತನಾಡ್ತಿದ್ರು. ಆದರೆ ಅಂತಿಮವಾಗಿ ಹೈಕಮಾಂಡೇ ತೀರ್ಮಾನ ಅಂತ ಸ್ವತಃ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ಮೇಲೆ ಉಳಿದವರು ಮಾತಾಡೋದಕ್ಕೆ ಕಿಮ್ಮತ್ತು ಬರಲ್ಲ. ಹಾಗಾಗಿ ಅದನ್ನು ಶಾಸಕರಿಗೆ ತಿಳಿ ಹೇಳುವಂಥ ಕೆಲಸವನ್ನು ಕೂಡ ಸುರ್ಜೇವಾಲಾ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ದಿವ್ಯಜ್ಯೋತಿ. ರೈಟ್ ಸುಕೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.